ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ. ಈ ದಿನ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಿರುವಂಥ ವಿಚಾರ ಯಾವುದು ಅಂತ ಹೇಳೋದಾದರೆ, ಹೈಕೋರ್ಟ್ ಸಬ್ ರಿಜಿಸ್ಟ್ರಾರ್ಗಳ ಕಚೇರಿಗೆ ಸಂಬಂಧಪಟ್ಟಂತೆ ಕೆಲವು ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾ ಇರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಏನು ಹೈಕೋರ್ಟು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಮುಖ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಆ ಮಾರ್ಗಸೂಚಿಗಳನ್ನು ನಾವು ಈ ಕೆಳಗಿನಂತೆ ನೋಡ್ತಾ ಹೋಗೋಣ. ಮೊದಲನೇದಾಗಿ, ನೋಂದಾಯಿತ ದಾಖಲೆ ರದ್ದುಗೊಳಿಸಿದ 4 ವಾರದೊಳಗೆ ತೀರ್ಪಿನ ಪ್ರತಿಯನ್ನು ಸಂಬಂಧಿಸಿದ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಸಿವಿಲ್ ಕೋರ್ಟ್ಗಳು ಕಳಿಸಿಕೊಡಬೇಕು. ಅಂದರೆ ಯಾವುದೇ ನೋಂದಾಯಿತ ದಾಖಲೆಗಳು ಯಾವುದನ್ನು ತಿಳ್ಕೊಳ್ಳುವಂತಾದರೆ, ಸೇಲ್ ಅಗ್ರಿಮೆಂಟ್ ಇರ್ಬೋದು, ಸೇಲ್ ಡೀಡ್ ಇರ್ಬೋದು, GPA ಇರ್ಬೋದು, JDA ಇರ್ಬೋದು, ಇಂಥ ದಾಖಲೆಗಳನ್ನು ಸಿವಿಲ್ ನ್ಯಾಯಾಲಯಗಳು ರದ್ದುಗೊಳಿಸಿದ 4 ವಾರದೊಳಗಡೆ ಎಲ್ಲ ಸಿವಿಲ್ ಕೋರ್ಟ್ಗಳು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಕಳಿಸ್ಕೊಡ್ಬೇಕು ಅಂತ ತಿಳಿಸಿದೆ. ಅದೇ ರೀತಿಯಾಗಿ ಎರಡನೇ ಮಾರ್ಗಸೂಚಿ ಏನಂತ ನಾವು ತಿಳ್ಕೊಳ್ಳುವಂಥದ್ದಾದರೆ, ನ್ಯಾಯಾಲಯದಿಂದ ಆದೇಶದ ಪ್ರತಿ ಬಂದಾಗ ಅಥವಾ ಅರ್ಜಿದಾರರು ನೇರವಾಗಿ ತೀರ್ಪಿನ ಪ್ರಮಾಣೀಕೃತ ಪ್ರತಿ ನೀಡಿದಾಗ ನೋಂದಣಾಧಿಕಾರಿಗಳು ಅದನ್ನು ಪರಿಶೀಲಿಸಿ 4 ವಾರದೊಳಗೆ ಜಾರಿಗೊಳಿಸಬೇಕು. ಅಂದರೆ ಒಂದು ವೇಳೆ ನ್ಯಾಯಾಲಯದಿಂದ ಪ್ರತಿಗಳನ್ನ ಕಳಿಸ್ಕೊಟ್ಟಿರ್ತಾರೆ, ಇಲ್ಲಾಂದರೆ ಅರ್ಜಿದಾರರೇ ಆ ಪ್ರತಿಗಳನ್ನ ತಂದು ಏನು ನೋಂದಣಾಧಿಕಾರಿಗಳ ಕಚೇರಿಗೆ ಸಲ್ಲಿಸಿದ 4 ವಾರದೊಳಗೆ ಅದೆಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅದನ್ನು ಜಾರಿಗೊಳಿಸಬೇಕು ಅನ್ನುವಂಥ ಪ್ರಮುಖ ಮಾರ್ಗಸೂಚಿಯನ್ನು ಕೂಡ ನೀಡಿರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಅದೇ ರೀತಿಯಾಗಿ ಮೂರನೇ ಮಾರ್ಗಸೂಚಿ ಅಂತ ಏನು ಅಂತ ನಾವು ತಿಳ್ಕೊಳ್ಳುವಂಥದ್ದಾದರೆ, ದಾಖಲೆ ರದ್ದತಿ ಬಗ್ಗೆ ಸಿವಿಲ್ ಕೋರ್ಟ್ ತೀರ್ಪು ನೀಡಿದ ಮೇಲೆ ಹೈಕೋರ್ಟ್ನ ಪ್ರತ್ಯೇಕ ಆದೇಶಕ್ಕಾಗಿ ಕಾಯಬಾರದು. ಅಂದರೆ ಕೆಲವೊಮ್ಮೆ ಬಾರಿ ಏನು ಉಪನೋಂದಣಾಧಿಕಾರಿಗಳು ಏನಿರ್ತಾರೆ, ಅಂದರೆ ಸಬ್ ರಿಜಿಸ್ಟ್ರಾರ್ಗಳು ಏನಿರ್ತಾರೆ, ಸಿವಿಲ್ ಕೋರ್ಟ್ ನೀಡಿದ ತೀರ್ಪಿಗೆ ಸಂಬಂಧಪಟ್ಟಂತೆ ಅದರ ಮೇಲೆ ಹೈಕೋರ್ಟ್ನಿಂದನೂ ಆದೇಶ ಬರಬೇಕು ಅಂತ ಕಾಯಬಾರದು ಅನ್ನೋ ಒಂದು ಮಾರ್ಗಸೂಚಿಯನ್ನು ಕೂಡ ಹೈಕೋರ್ಟ್ ನೀಡುವಂಥದ್ದು ನಾವು ಕಾಣ್ಬೋದಾಗಿದೆ. ಏನು ಈ ಹೈಕೋರ್ಟ್ ನೀಡಿರುವಂಥ ಈ ಆದೇಶಕ್ಕೆ ಸಂಬಂಧಪಟ್ಟ ನಾವು ವಿಸ್ತಾರವಾಗಿ ನೋಡುವಂಥದ್ದಾದರೆ, ಏನು ಸಕ್ಷಮ ಸಿವಿಲ್ ನ್ಯಾಯಾಲಯವು ಒಮ್ಮೆ ನೋಂದಾಯಿತ ದಾಖಲೆಯನ್ನು ರದ್ದುಗೊಳಿಸಿ ತೀರ್ಪು ನೀಡಿದ ನಂತರ ಅದನ್ನು ಋಣಭಾರ ಪ್ರಮಾಣ ಪತ್ರ ಅಂದರೆ EC ಸರ್ಟಿಫಿಕೇಟ್ ಮತ್ತು ಸಂಬಂಧಿತ ದಾಖಲೆಗಳನ್ನು ನಮೂದಿಸುವುದು ಉಪನೋಂದಣಾಧಿಕಾರಿಗಳ ಕರ್ತವ್ಯವಾಗಿದೆ ಎಂದು ಹೈಕೋರ್ಟ್ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ನಮೂದಿಸುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಬೆಂಗಳೂರು ನಗರದ K. ಆಂಟನಿ ಸ್ವಾಮಿ ಎಂಬುವರು ಸಲ್ಲಿಸಿದ ಅರ್ಜಿಯನ್ನು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದಮ್ ಅವರಿದ್ದ ಏಕಸದಸ್ಯ ಪೀಠ ಈ ತೀರ್ಪು ನೀಡಿದೆ. ಅರ್ಜಿದಾರರು ಸಲ್ಲಿಸುವ ಕೋರ್ಟ್ ಆದೇಶ ಪ್ರಮಾಣೀಕೃತ ಪ್ರತಿಯನ್ನು ಪರಿಗಣಿಸಿ ನೋಂದಣಾಧಿಕಾರಿಗಳು ಕರ್ತವ್ಯ ನಿರ್ವಹಿಸಬೇಕು. ನ್ಯಾಯಾಲಯದಿಂದ ನೇರ ಸಂದೇಶ ಬಂದಿಲ್ಲ ಎಂದು ಕರ್ತವ್ಯದಿಂದ ಹಿಂದೆ ಸರಿಯುವಂತಿಲ್ಲ ಎಂದು ಹೈಕೋರ್ಟ್ ಹೇಳುವಂಥದ್ದು ನಾವು ಕಾಣ್ಬೋದಾಗಿದೆ. ಮತ್ತು ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ಅರ್ಜಿದಾರರು ಬಿಲ್ಡರ್ ಒಬ್ಬರ ಜೊತೆ ಮಾಡಿಕೊಂಡಿದ್ದ ಜಂಟಿ ಅಭಿವೃದ್ಧಿ ಒಪ್ಪಂದ ಅಂದರೆ JDA ಮತ್ತು ಜನರಲ್ ಪವರ್ ಆಫ್ ಅಟಾರ್ನಿ ಅಂದರೆ GPAಯನ್ನು ಸಿವಿಲ್ ನ್ಯಾಯಾಲಯವು ರದ್ದುಗೊಳಿಸಿತ್ತು. ಈ ತೀರ್ಪಿನ ಪ್ರತಿಯನ್ನು ಮಹದೇವಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಸಲ್ಲಿಸಿದಾಗ ನ್ಯಾಯಾಲಯದಿಂದ ನೇರ ಸಂವಹನ ಬಂದಿಲ್ಲ ಮತ್ತು ಹೈಕೋರ್ಟ್ ನಿರ್ದೇಶನವಿಲ್ಲ ಎಂಬ ಕಾರಣ ನೀಡಿ ದಾಖಲೆಗಳಲ್ಲಿ ಬದಲಾವಣೆ ನಿರಾಕರಿಸಿದ್ದರು. ಇದನ್ನು ಪ್ರಶ್ನಿಸಿ ಅರ್ಜಿದಾರರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಅದೇ ರೀತಿಯಾಗಿ ನೋಂದಣಾಧಿಕಾರಿ ಈ ವರ್ತನೆಗೆ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದ್ದು, ಸಿವಿಲ್ ನ್ಯಾಯಾಲಯದ ಪ್ರಮಾಣೀಕೃತ ಪ್ರತಿಗಳು ಅಧಿಕೃತ ದಾಖಲೆಗಳಾಗಿವೆ, ಅದರಲ್ಲಿನ ನಿರ್ದೇಶನಗಳನ್ನು ಅನುಷ್ಠಾನಗೊಳಿಸಲು ಅಧಿಕಾರಿಗಳು ಹಿಂಜರಿಯಬಾರದು ಎಂದು ನಿರ್ದೇಶನ ನೀಡಿದೆ. ಈ ಬಗ್ಗೆ ಹಲವಾರು ದೂರುಗಳು ದಾಖಲಾಗಿರುವುದನ್ನು ಪರಿಗಣಿಸಿರುವ ನ್ಯಾಯಾಲಯವು ಮಾರ್ಗಸೂಚಿಯನ್ನು ಹೊರಡಿಸಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಏನು ಈ ಹಿಂದೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಯಾವುದೇ ಒಂದು ನೋಂದಣಿ ಪತ್ರ ರದ್ದಾದ ಸಂದರ್ಭದಲ್ಲಿ ಅವುಗಳಿಗೆ ಹೈಕೋರ್ಟ್ನಿಂದ ನಮಗೆ ಆದೇಶವಾಗಿ ಬರಬೇಕು, ಆನಂತರ ನಾವು ಬದಲಾವಣೆ ಮಾಡ್ತೀವಿ, ಅದನ್ನು RTCಲಿರ್ಬೋದು, ಇನ್ನಿತರ ದಾಖಲೆಗಳಿರ್ಬೋದು, ECನಲ್ಲಿರ್ಬೋದು ನಾವು ಬದಲಾವಣೆ ಮಾಡ್ತೀವಿ ಅಂತ ಏನು ಸಬೂಬನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯ ಸಬ್ ರಿಜಿಸ್ಟ್ರಾರ್ಗಳು ಏನು ಹೇಳ್ತಾರೋ ಅದಕ್ಕೆ ತೆರೆ ಎಳೆದಿರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಏನು ತಾವು ಇಲ್ಲಿವರೆಗೂ ನಾನು ಹೇಳಿರುವಂಥ ವಿಚಾರನ ಏನು ತಾವು ತಿಳ್ಕೊಂಡ್ರಿ, ಇದು ತಮಗೆ ಅನುಕೂಲ ಆಗಿದೆ, ಇದು ತಮಗೆ ಇಷ್ಟ ಆಗಿದೆ ಅಂತ ನಾನಾದರೂ ಭಾವಿಸಿದ್ದೀನಿ. ತಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಹೆಚ್ಚು ಜನಗಳಿಗೆ ಶೇರ್ ಮಾಡಿ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಹಾಕುವಂಥ ಹೊಸ ವಿಡಿಯೋಗಳು ಆಗ್ತಾ ಕ್ಷಣದಲ್ಲೇ ತಮಗೆ ತಲುಪಬೇಕು ಅಂತಂದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.